ನಮಸ್ತೆ ವೀಕ್ಷಕರೇ, ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ನಿಮ್ಮ ಮುನಿರಾಜು. ಬೆಂಗಳೂರಿನಲ್ಲಿ ಸಿಲಿಂಡರ್ ಅಭಾವ ದಿನೇ ದಿನೇ ಹೆಚ್ಚಾಗ್ತಾ ಇರೋದು. ಈಗಾಗಲೇ ಏನು ಸಿಲಿಂಡರ್ ಅಭಾವದಿಂದಾಗಿ ಸಾಕಷ್ಟು ಹೋಟೆಲ್ಗಳು ಕೂಡ ಬಂದಾಗಿದ್ದಾವೆ ಮತ್ತು ಕೆಲವು ಹೋಟೆಲ್ಗಳದ್ದು ಮೆನು ಕೂಡ ಚೇಂಜ್ ಆಗಿರೋದು. ಆದರೆ ಇದೀಗ ಏನು ಈ ಒಂದು ಸಿಲಿಂಡರ್ ಅಭಾವದಿಂದಾಗಿ ಈಗ ಕಳ್ಳತನಕ್ಕೂ ಕೂಡ ಇಳಿಯುವಂಥ ಘಟನೆ ಈಗ ಬೆಂಗಳೂರು ನಗರದಲ್ಲಿ ನಡೆದಿದೆ. ಹಾಗಾದರೆ ಎಲ್ಲಿ ಕಳ್ಳತನ ಆಯಿತು, ಎಷ್ಟು ಸಿಲಿಂಡರ್ ಕಳ್ಳತನ ಆಗಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ಮುನ್ನ ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಒತ್ತಿ, ಹಾಗೂ ನಮ್ಮ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ವೀಕ್ಷಕರೇ, ಏನು ಕಳೆದ 20 ದಿನಗಳಿಂದ ಏನು ಬೆಂಗಳೂರಿನಲ್ಲಿ ಸಿಲಿಂಡರ್ ಅಭಾವ ಸೃಷ್ಟಿಯಾಗಿರೋದು. ಅದರಲ್ಲಿ ಪ್ರಮುಖವಾಗಿ ಏನು ಕಮರ್ಷಿಯಲ್ ಸಿಲಿಂಡರ್ ಅಭಾವದಿಂದಾಗಿ ಸಾಕಷ್ಟು ಹೋಟೆಲ್ಗಳು ಕೂಡ ಈಗಾಗಲೇ ಬೀಗ ಹಾಕಿದ್ದಾವೆ. ಮತ್ತು ಇನ್ನೂ ಕೆಲವು ಹೋಟೆಲ್ಸಲ್ಲಿ ಒಂದು ಮೆನು ಕೂಡ ಕಡಿತ ಆಗಿದ್ದು, ಕೆಲವು ಸೀಮಿತ ಆಹಾರ ಪದಾರ್ಥಗಳಷ್ಟೇ ಈಗ ಹೋಟೆಲ್ನಲ್ಲಿ ಕೂಡ ಸಿಗ್ತಾ ಇರೋದು. ಆದರೆ ಇತ್ತೀಚೆಗೆ ಈ ಒಂದು ಸಿಲಿಂಡರ್ ಅಭಾವದಿಂದಾಗಿ ಈಗ ಕಳ್ಳತನ ಪ್ರಕರಣಗಳು ಕೂಡ ಈಗ ಬೆಳಕಿಗೆ ಬರ್ತಾ ಇದೆ. ಏನು ನಗರದಲ್ಲಿ ಇತ್ತೀಚೆಗೆ ಏನು 2-3 ಕಡೆ ಈ ಒಂದು ಕಳ್ಳತನ ಪ್ರಕರಣಗಳು ಕೂಡ ಬೆಳಕಿಗೆ ಬರ್ತಾ ಇರೋದು. ಅದರಲ್ಲಿ ಪ್ರಮುಖವಾಗಿ ಏನು ಯುಗಾದಿ ಹಬ್ಬದ ದಿನದಂದೇ ಒಂದು ಕಳ್ಳತನ ನಡೆದಿರುವಂಥ ಘಟನೆ ಕೂಡ ಈಗ ಬೆಂಗಳೂರು ನಗರದ ಒಂದು ಬೇಗೂರಿನ RC ಲೇಔಟ್ನಲ್ಲಿ ಕೂಡ ನಡೆದಿದೆ. ಏನು RC ಲೇಔಟ್ನ ಅಪಾರ್ಟ್ಮೆಂಟ್ನಲ್ಲಿ ಏನು ಯುಗಾದಿ ಹಬ್ಬದ ದಿನ ಅಂದರೆ ಮಧ್ಯಾಹ್ನ ಸುಮಾರು 2 ಗಂಟೆ ಸುಮಾರಿಗೆ ಇಬ್ಬರು ಯುವಕರು ಬಂದು ಒಂದು ಅಪಾರ್ಟ್ಮೆಂಟ್ನಲ್ಲಿದ್ದಂಥ 2 ಸಿಲಿಂಡರ್ಗಳನ್ನು ಕಳ್ಳತನ ಮಾಡಿರುವಂಥ ಘಟನೆ ಕೂಡ ಈಗ ಬೆಳಕಿಗೆ ಬಂದಿದೆ. ಏನು ಮಧ್ಯಾಹ್ನ 2:30 ಸುಮಾರಿಗೆ ಇಬ್ಬರು ಯುವಕರು ಒಂದು ಬೈಕ್ನಲ್ಲಿ ಬರ್ತಾರೆ. ಬೈಕ್ನಲ್ಲಿ ಬಂದ ನಂತರ ನೇರವಾಗಿ ಒಂದು ಅಪಾರ್ಟ್ಮೆಂಟ್ನ ಮುಂಭಾಗದಲ್ಲಿ ಬೈಕನ್ನು ನಿಲ್ಲಿಸಿ ಓರ್ವ ಯುವಕ ರಸ್ತೆಯಲ್ಲಿ ಸ್ವಲ್ಪ ಹೊತ್ತು ಬೈಕನ್ನು ನಿಲ್ಲಿಸ್ಕೊಂಡು ನಿಂತಿರ್ತಾನೆ. ನಂತರ ಮತ್ತೊಬ್ಬ ಯುವಕ ಏನಿದ್ದಾನೆ, ಆತ ಬೈಕ್ ಇಳಿದು ಅಪಾರ್ಟ್ಮೆಂಟ್ನ ಒಳಗಡೆ ಹೋಗಿ ಮೊದಲಿಗೆ ಒಂದು ಸ್ವಲ್ಪ ವಾಚ್ ಮಾಡ್ಕೊಂಡು ಬರ್ತಾನೆ. ಎಲ್ಲಿ ಸಿಲಿಂಡರ್ ಇದೆ ಮತ್ತು ಎಷ್ಟು ಸಿಲಿಂಡರ್ಗಳಿದ್ದಾವೆ ಅನ್ನೋದನ್ನು ಸಂಪೂರ್ಣವಾಗಿ ಅಬ್ಸರ್ವ್ ಮಾಡಿಕೊಂಡು ನಂತರ ಕೆಲ ನಿಮಿಷಗಳ ನಂತರ ಹೊರಗಡೆ ಬರ್ತಾನೆ. ನಂತರ ನೇರವಾಗಿ ಅಲ್ಲಿ ರಸ್ತೆಯಲ್ಲಿದ್ದಂಥ ಬೈಕನ್ನು ತೆಗೆದುಕೊಂಡು ನಂತರ ಅಪಾರ್ಟ್ಮೆಂಟ್ನ ಒಳಗಡೆ ಹೋಗಿ ಅಲ್ಲಿದ್ದಂಥ 2 ಗೃಹ ಬಳಕೆಯ ಸಿಲಿಂಡರ್ಗಳನ್ನು ಕಳ್ಳತನ ಮಾಡಿ ನಂತರ ಆತ ಅಲ್ಲಿಂದ ಹೊರಗಡೆ ಬರುವಂಥ ದೃಶ್ಯಗಳು ಕೂಡ ಈಗ ಅಲ್ಲಿನ CCTVಯಲ್ಲಿ ಕೂಡ ಸರಿಯಾಗಿದೆ. ನಂತರ ಆ ಒಂದು ಸಿಲಿಂಡರ್ಗಳನ್ನು ಬೈಕ್ನಲ್ಲಿ ಇಟ್ಕೊಂಡು ಹೊರಗಡೆ ಬಂದ ಬಳಿಕ ಏನು ಹೊರಗಡೆ ಮತ್ತೊಬ್ಬ ಯುವಕ ಏನಿದ್ದಾನೆ ಆತನನ್ನು ಕೂರಿಸ್ಕೊಂಡು ಇಬ್ಬರು ಕೂಡ ಬೈಕ್ನಲ್ಲಿ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಈ ಒಂದು ದೃಶ್ಯ ಈಗ ಬೇಗೂರಿನ ಅಪಾರ್ಟ್ಮೆಂಟ್ನ ಬಳಿ ಒಂದು ನಡೆದಿರೋದು. ಮತ್ತು ಈಗಾಗಲೇ ಈ ಒಂದು ಘಟನೆಯ ಸಂಪೂರ್ಣ ದೃಶ್ಯಗಳೇನಿದೆ ಅದು CCTVಯಲ್ಲಿ ಕೂಡ ಸರಿಯಾಗಿದ್ದು, ನಂತರ ಏನು ಅಲ್ಲಿನ ಅಪಾರ್ಟ್ಮೆಂಟ್ ನಿವಾಸಿಗಳೇನಿದ್ರೆ ಅವರು CCTVಯನ್ನು ಪರಿಶೀಲನೆ ಮಾಡಿದಾಗ ಇಬ್ಬರು ಯುವಕರು ಬೈಕ್ನಲ್ಲಿ ಬಂದು ಕಳ್ಳತನ ಮಾಡಿರೋದು ಕೂಡ ಗೊತ್ತಾಗಿದೆ. ನಂತರ ಈ ಒಂದು ಕಳ್ಳತನಕ್ಕೆ ಬಂದಂಥ ಯುವಕರೇನಿದ್ರೆ ಅವರು ತಮ್ಮ ಐಡೆಂಟಿಟಿಯನ್ನು ಮರೆಮಾಚಬೇಕು ಅಂತೇಳಿ ಏನು ಹೆಲ್ಮೆಟನ್ನು ಕೂಡ ಧರಿಸ್ಕೊಂಡು ಬಂದಿರ್ತಾರೆ. ಹೆಲ್ಮೆಟ್ ಮತ್ತು ಕಪ್ಪು ಬಣ್ಣದ ಜಾಕೆಟನ್ನು ಕೂಡ ಧರಿಸ್ಕೊಂಡು ಬಂದು ಈ ಒಂದು ಕಳ್ಳತನ ಕೂಡ ಎಸಗಿರೋದು. ಆದರೆ ಆ ಒಂದು ಬೈಕ್ನ ನಂಬರನ್ನು ಝೂಮ್ ಇನ್ ಮಾಡಿದಾಗ ಅಲ್ಲಿ ಬೈಕ್ನ ಸಂಖ್ಯೆ ಯಾವುದು ಅನ್ನೋದ್ರ ಬಗ್ಗೆ ಕೂಡ ಸ್ವಲ್ಪ ಗೊತ್ತಾಗುವಂಥದ್ದು. ಆದ್ದರಿಂದ ಈಗ CCTV ದೃಶ್ಯಾವಳಿಯನ್ನು ಪರಿಶೀಲನೆ ಮಾಡಿ ಅಪಾರ್ಟ್ಮೆಂಟ್ ನಿವಾಸಿಗಳೀಗ ಏನು ಬೇಗೂರು ಪೊಲೀಸರಿಗೆ ಒಂದು ದೂರನ್ನು ಕೂಡ ಕೊಟ್ಟಿದ್ದಾರೆ. ಪೊಲೀಸರು ಕೂಡ ಇದ್ರ ಬಗ್ಗೆ ಒಂದು ಕೇಸನ್ನು ದಾಖಲು ಮಾಡಿಕೊಂಡು ಈ ಒಂದು ಸಿಲಿಂಡರ್ ಕಳ್ಳರಿಗೋಸ್ಕರ ಒಂದು ಹುಡುಕಾಟ ಮಾಡುವಂಥ ಕೆಲಸವನ್ನು ಕೂಡ ಈಗ ಶುರು ಮಾಡಿರುವಂಥದ್ದು. ಯಾಕಂದರೆ ಬೆಂಗಳೂರಿನಲ್ಲಿ ಸಿಲಿಂಡರ್ ಅಭಾವ ಹೆಚ್ಚಾಗ್ತಾ ಇರೋದು. ಆದ್ದರಿಂದ ಈ ಒಂದು ಸಿಲಿಂಡರ್ ಅಭಾವದಿಂದಾಗಿ ಏನು ಈ ರೀತಿ ಒಂದು ಗ್ಯಾಸ್ ಸಿಲಿಂಡರ್ ಕಳ್ಳತನಕ್ಕೆ ಕೂಡ ಮುಂದಾಗಿರ್ಬೋದು ಅನ್ನೋ ಒಂದು ಶಂಕೆ ಕೂಡ ವ್ಯಕ್ತವಾಗಿದೆ. ಯಾಕಂದರೆ ಅದು ಬೇರೆ ಯುಗಾದಿ ಹಬ್ಬ ಇತ್ತು. ಒಂದು ವೇಳೆ ಏನಾದರೂ ಮನೆಯಲ್ಲಿ ಗ್ಯಾಸ್ ಇತ್ತೋ ಇಲ್ವೋ ಅಥವಾ ಗ್ಯಾಸ್ ಖಾಲಿಯಾಗಿತ್ತೋ ಏನೋ ಗೊತ್ತಿಲ್ಲ. ಆದರೆ ಈ ರೀತಿಯಾಗಿ ಕೃತ್ಯ ಎಸಗಿರೋದು ಕೂಡ ಈಗ ಬೆಂಗಳೂರು ನಗರದಲ್ಲಿ ಈಗ ಬೆಳಕಿಗೆ ಬರ್ತಾ ಇದೆ. ಈ ಒಂದು ಕಳ್ಳತನದಿಂದಾಗಿ ಈಗ ಬೇಗೂರು ಪೊಲೀಸರು ಕೂಡ ಆ ಇಬ್ಬರು ಯುವಕರನ್ನ ಪತ್ತೆ ಮಾಡುವಂಥ ಕೆಲಸಕ್ಕೂ ಕೂಡ ಈಗ ಮುಂದಾಗಿರೋದು. ಏನೀಗಾಗಲೇ ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ಯುದ್ಧ ನಡೀತಾ ಇದೆ. ಈ ಯುದ್ಧದಿಂದಾಗಿ ಈಗಾಗಲೇ ದೇಶಾದ್ಯಂತ ಕೂಡ ಒಂದು ಗ್ಯಾಸ್ ಸಿಲಿಂಡರ್ಗಳ ಒಂದು ಅಭಾವ ಕೂಡ ಸೃಷ್ಟಿಯಾಗಿರೋದು. ಅದರಲ್ಲಿ ಪ್ರಮುಖವಾಗಿ ಏನು ಕಮರ್ಷಿಯಲ್ ಸಿಲಿಂಡರ್ಗಳ ಒಂದು ಅಭಾವದಿಂದ ಸಾಕಷ್ಟು ತೊಂದರೆ ಕೂಡ ಈಗಾಗಲೇ ದೇಶಾದ್ಯಂತ ಉಂಟಾಗಿದೆ. ಮತ್ತು ರಾಜ್ಯದಲ್ಲೂ ಕೂಡ ಹಾಗೂ ಬೆಂಗಳೂರಿನಲ್ಲೂ ಕೂಡ ಸಾಕಷ್ಟು ಹೋಟೆಲ್ಗಳು ಕೂಡ ಈಗಾಗಲೇ ಬಂದಾಗಿದ್ದಾವೆ. ಮತ್ತು ಹೋಟೆಲ್ನ ತಿಂಡಿ ಮತ್ತು ಊಟದ ವ್ಯವಸ್ಥೆಯಲ್ಲೂ ಕೂಡ ಚೇಂಜ್ ಆಗಿದ್ದಾವೆ. ಮತ್ತು ರಸ್ತೆ ಬದಿ ಇರುವಂಥ ಸಾಕಷ್ಟು ಸಣ್ಣ ಪುಟ್ಟ ಹೋಟೆಲ್ಗಳು ಕೂಡ ಈಗಾಗಲೇ ಏನು ಬಂದಾಗಿರೋದು. ಆದ್ದರಿಂದ ಸಿಲಿಂಡರ್ ಅಭಾವದಿಂದಾಗಿ ಯಾವ್ಯಾವ ಹಂತಕ್ಕೆ ಈಗ ಹೋಗ್ತಾ ಇದೆ ಅನ್ನೋದು ಕೂಡ ಈ ಒಂದು ಕಳ್ಳತನ ಘಟನೆ ಒಂದು ನೈಜ ಘಟನೆ ಅಂತ ಹೇಳಬೇಕಾಗುತ್ತೆ. ಯಾಕಂದರೆ ಇಷ್ಟು ದಿನ ಚಿನ್ನ, ಬೆಳ್ಳಿ, ಆಭರಣ ಮತ್ತು ನಗದು ಹಣವನ್ನು ಮತ್ತು ಬೈಕ್ ಮತ್ತು ವಾಹನಗಳನ್ನು ಕಳ್ಳತನ ಮಾಡ್ತಾ ಇದ್ರು. ಆದರೆ ಏನು ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ಯುದ್ಧದ ಪರಿಣಾಮವಾಗಿ ಈಗ ಸಿಲಿಂಡರ್ಗಳನ್ನು ಕೂಡ ಕಳ್ಳತನ ಮಾಡುವಂಥ ಪರಿಸ್ಥಿತಿ ಈಗ ಬೆಂಗಳೂರು ನಗರದಲ್ಲಿ ಈಗ ಕಾಣಿಸ್ಕೊಂಡಿರೋದು. ಇದು ಇವತ್ತಿನ ವಿಶೇಷ. ಮುಂದೆ ಇದೇ ರೀತಿಯ ಸುದ್ದಿಗೋಸ್ಕರ ನೋಡ್ತಾ ಇರಿ ನ್ಯೂಸ್ 18 ಡಿಜಿಟಲ್ ಕನ್ನಡ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.